ಫಾರಿನ್ ಇಂದ ಇಂಡಿಯಾಗೆ ರಜಕ್ಕೆ ಹೋಗ್ತಾ ಇದೀವಿ ಅಂದ್ರೆ ತಿಂಗಳಾನುಗಟ್ಲೆಗಳಿಂದಾನೆ ಫುಲ್ ಡ್ರೀಮಿಂಗು. ಅಪ್ಪ ಅಮ್ಮನ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದ್ರ ಜೊತೆಗೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಈ ರೆಸ್ಟೋರೆಂಟ್ ಅಲ್ಲಿ ತಿನ್ನೋಣ, ಅಲ್ಲಿ ಪಾನಿಪುರಿ ತಿನ್ನೋಣ ಅಂತೆಲ್ಲ ಫುಲ್ ಪ್ಲಾನಿಂಗು. ಅದರಲ್ಲೂ ಎಲ್ಲಾ ಕೆಲಸಗಳನ್ನು ತಮಗ್ ತಾವೇ ಮಾಡ್ಕೊಳ್ಳೋ ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗಿ ಕಾಲ್ ಚಾಚ್ಕೊಂಡು ಕುತ್ಕೊಳ್ಳೋ ನೆಮ್ಮದಿಗೆ ಬೆಲೆ ಕಟ್ಟಕ್ಕಂತೂ ಆಗದೇ ಇಲ್ಲ. ಹಕ್ಕಿಗಳು ಪುರ್ ಅಂತ ಹಾರೋಗೋ ಹಂಗೆ 3-4 ವಾರದ ರಜಾ ಹೆಂಗ್ ಮುಗ್ದೋಯ್ತೋ ಗೊತ್ತೇ ಆಗ್ಲಿಲ್ಲ. ನಮ್ಮ ಆನಿವರ್ಸರಿ ನೈಟ್ ನಮ್ಮ ಫ್ಲೈಟ್ ಇತ್ತು. ಅದಕ್ಕೆ ನಮ್ಮ ಅತ್ತೆ ಮನೇಲಿ ಫುಲ್ ಸೆಲೆಬ್ರೇಷನ್ಸ್. ವೈಷ್ಣವಿ ಸೌಮ್ಯ ಫುಲ್ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಸ್ ಎಲ್ಲ ಜೋರಾಗೆ ಮಾಡಿದ್ರು. ಉತ್ಸವೇನೋ ವಾಪಸ್ ನಮ್ಮ ಮನೆಗೆ ಹೊರಟೋಗ್ತಾ ಇದೀವಿ ಅಂತ ಹ್ಯಾಪಿ, ಆದ್ರೆ ನಮ್ಗೆ ಮನ್ಸಲ್ಲೇ ಒಂಥರ ತಳಮಳ. ಹೊರಟೋಗ್ತಾ ಇದೀವಿ ಅಂತ ಒಂದ್ ಕಡೆ ಬೇಜಾರು, ಬಂದು ಫ್ಯಾಮಿಲಿ ಜೊತೆ ಎಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ ಅಂತ ಖುಷಿ ಒಂದ್ ಕಡೆ. ತರ ಮಿಕ್ಸ್ಡ್ ಎಮೋಷನ್ಸ್ ಅಲ್ಲಿ ನಾವು ಹೊರಡೋ ಸಿದ್ಧತೆಗಳನ್ನ ಮಾಡ್ಕೊಂಡ್ವಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಅನ್ನೋ ಸಾಂಗು ಪ್ಲೇ ಆಗ್ತಾನೆ ಇತ್ತು. ಅಜ್ಜಿ ಮನೇಲಿ ಇರೋವರೆಗೂ ಉತ್ಸವಗೂ ಉನ್ನತಿಗೂ ಫುಲ್ ರಾಯಲ್ ಟ್ರೀಟ್ಮೆಂಟ್. ದಾಳಿಂಬೆ ಕಾಳು ಬಿಡಿಸ್ಕೊಡೋದ್ರಿಂದ ಹಿಡಿದು ಫಿಶ್ ಮೂಳೆ ತೆಕ್ಕೊಡೋವರೆಗೂ. ಇನ್ನು ಐಸ್ ಕ್ರೀಮು ಚಾಕ್ಲೇಟ್ಗೆಲ್ಲ ಬರಾನೇ ಇಲ್ಲ. ಅದ್ರ ಜೊತೆಗೆ ನಿಮ್ಗೇನ್ ಇಷ್ಟ ಅಂತ ಕೇಳಿ ಎಲ್ಲರೂ ಮಾಡ್ಕೊಡ್ತಾ ಇರೋದೆ. ಮಕ್ಕಳಿಗೇನೋ ಖುಷಿ, ಆದ್ರೆ ಮಕ್ಕಳಿಗಿಂತ ಹೆಚ್ಚಾಗಿ ಇದನ್ನೆಲ್ಲ ಮಾಡೋರ್ಗೆ ಅದಕ್ಕಿಂತ ಹೆಚ್ಚಾಗಿ ಖುಷಿ. ಹೊರಡಕ್ ಮುಂಚೆ ನೀವು ಶಾಪಿಂಗ್ ಮಾಡ್ತಿರೋ ಬಿಡ್ತಿರೋ ಕೆಲವು ದೇವಸ್ಥಾನಗಳಿಗೆ ವಿಸಿಟ್ ಕೊಡ್ಲೇಬೇಕು ಅನ್ನೋದು ಅಮ್ಮನ ಸ್ಟ್ರಿಕ್ಟ್ ರೂಲ್ಸ್. ಆರತಿ ಕುಡಕೋಗಿ ತಡೆ ಹೊಡಿಸ್ಕೊಂಡ್ ಬಂದ್ಬಿಡೋಣ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಂತ್ರ ಕಟ್ಟಿಸ್ಕೊಂಡ್ ಬಂದ್ಬಿಡೋಣ, ಬಿಸಿಲ್ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ತಂಬಿಟ್ಟು ತಗೊಂಡು ತಂಪ್ ಮಾಡ್ಕೊಂಡ್ ಬಂದ್ಬಿಡೋಣ. ಹೀಗೆ ಲಿಸ್ಟ್ ಬೆಳಿತಾನೆ ಇರುತ್ತೆ. ಆನಿವರ್ಸರಿ ಬೇರೆ ಇತ್ತಲ್ಲ, ಹೊರಡೋ ದಿವಸ ನಮ್ಮಮ್ಮ ಚಾಮುಂಡೇಶ್ವರಿ ದರ್ಶನ ಕೂಡ ಆಗೋಯ್ತು.